ಕೂಡ ನೀವು ಇಷ್ಟದ ದೇವತೆಗಳನ್ನು ಪೂಜೆ ಮಾಡ್ಬೋದು, ಆ ದೇವಸ್ಥಾನಗಳಿಗೆ ಹೋಗ್ಬೋದು ಇನ್ಮೇಲೆ ಪ್ಲಾನ್ ಮಾಡಿಕೊಂಡು. ಲೆಟ್ಸ್ ಮೂವ್ ಆನ್, ಮುಂದಿನ ಸುದ್ದಿಗೆ ಹೋಗೋಣ. ಖಾಸಗಿ ಶಾಲೆಗಳ ಮಗದೊಂದು ಖ್ಯಾತೆ. ಸರ್ಕಾರದ ವಿರುದ್ಧ ಮತ್ತೆ ಸಮರಕ್ಕೆ ಸಿದ್ಧತೆ ಮಾಡ್ಕೋತಿದ್ದಾರೆ. ಯಾಕೆ ಅಂದರೆ ಫೀಸ್ ಕಡಿತ ಬೇಡವಂತೆ, ಅನುದಾನನೂ ಕೊಡಬೇಕಂತೆ. ನ್ಯೂಸ್ 18ನ ಮೆಗಾ ಕವರೇಜ್ ಖಾಸಗಿ ದರ್ಬಾರ್. ಮತ್ತೆ ಖ್ಯಾತೆ ತೆಗೆದಿದ್ದಾರೆ ಖಾಸಗಿ ಶಾಲೆಗಳು. ಯಾಕೆ ಅಂದ್ರೆ ಶುಲ್ಕ ಕಡಿತದ ವಿರುದ್ಧ ಮಗದೊಮ್ಮೆ ಖಾಸಗಿ ಶಾಲೆಯವರು ಸಮರ ಸಾರ್ತಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ರಾಜ್ಯ ಸರ್ಕಾರಕ್ಕೆ ಖಾಸಗಿ ಶಾಲೆಗಳು ಡೆಡ್ ಲೈನ್ ಕೊಡ್ತಾ ಇದೆ. 30% ಬೋಧನಾ ಶುಲ್ಕ ಕಡಿತಕ್ಕೆ ಗರಂ ಆಗಿದ್ದಾರೆ. ಶುಲ್ಕ ಕಡಿತ ವಾಪಸ್ ತಗೋಬೇಕು ನೀವು ಅಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ 8 ಖಾಸಗಿ ಶಾಲಾ ಸಂಘಟನೆಗಳ ಆಗ್ರಹ. ಬ್ರೇಕಿಂಗ್ ನ್ಯೂಸ್. ಬೇಡಿಕೆಯನ್ನ ಈಡೇರಿಸದೆ ಹೋದ್ರೆ ಫೆಬ್ರವರಿ 23ನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಖಾಸಗಿ ಶಾಲೆಗಳ ಸಂಘಟನೆಗಳು ಎಚ್ಚರಿಕೆ ಕೊಡ್ತಾ ಇದೆ. 4 ಬೇಡಿಕೆಗಳ ಈಡೇರಿಕೆಗೆ ಫೆಬ್ರವರಿ 22ರ ಡೆಡ್ ಲೈನ್ ಕೊಟ್ಟಿದ್ದಾರೆ. ಶಾಲಾ ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕರು, ಇತರೆ ಸಿಬ್ಬಂದಿಗಳ ಜೊತೆ ಪ್ರತಿಭಟನೆಗೆ ಪ್ಲಾನ್ ಮಾಡ್ತಿದ್ದಾರೆ. ಶಾಲೆ ಪೋಷಕರಿಗೆ ಒಪ್ಪಿತ ಶುಲ್ಕ ನಿಗದಿ ಮಾಡಬೇಕು, ಅಂದ್ರೆ ಇಬ್ಬರಿಗೂ ಒಪ್ಪಿಗೆ ಆಗಬೇಕು ಅಂತ ಶುಲ್ಕ ನಿಗದಿ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇವರೊಪ್ಪಿದ್ರೆ ಅವರೊಪ್ಪಲ್ಲ, ಇಬ್ರು ಒಪ್ಪಬೇಕು ಅಂದ್ರೆ ಗೊತ್ತಿಲ್ಲ. ಸರ್ಕಾರಕ್ಕೆ ಮತ್ತೆ ತಲೆನೋವು, ಮತ್ತೆ ಟೆನ್ಷನ್ನು, ಮತ್ತೆ ಬಿಸಿ ತುಪ್ಪ. ಮತ್ತೆ ಖಾಸಗಿ ಶಾಲೆಯ ಈ ಎಲ್ಲ 8 ಸಂಘಟನೆಗಳು ಇದೀಗ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಫೆಬ್ರವರಿ 23ಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಅಂದರೆ 22ನೇ ತಾರೀಕು ಸರ್ಕಾರಕ್ಕೆ ಡೆಡ್ ಲೈನ್. ಒಂದು ಕಡೆ 30% ಈಗಾಗಲೇ ಬೋಧನಾ ಶುಲ್ಕ ಕಡಿತ ಏನು ಮಾಡಿದ್ದಾರೆ, ಅದು ಮಾಡಬಾರ್ದು, ಅನುದಾನ ಕೊಡಬೇಕು. ಇದು ಶಾಲಾ ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕರು, ಸಿಬ್ಬಂದಿಗಳು ಎಲ್ಲರನ್ನೂ ಕೂಡ ಜೊತೆಗೆ ತಗೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್. ಗುಡ್ ಮಾರ್ನಿಂಗ್. ಏನಾಯ್ತು ಆಶಿಕ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಿಮ್ ಧ್ವನಿ ನಂಗೆ ಚೆನ್ನಾಗಿ ಕೇಳಿಸಿರ್ಲಿಲ್ಲ ಅಷ್ಟೇ. ಓಕೆ, ಏನಿದು ಖಾಸಗಿ ಶಾಲೆಯ ಸಂಘಟನೆಗಳು ಮಗದೊಮ್ಮೆ ಸರ್ಕಾರದ ವಿರುದ್ಧದ ಸಮರ? ಹೌದು, ಏನು ಕೋವಿಡ್ ನಂತರ ಪೋಸ್ಟ್ ಕೋವಿಡ್ ಏನ್ ಕೊರೋನಾ ಇತ್ತು, ಆ ಸಂದರ್ಭದಲ್ಲಿ ಖಾಸಗಿ ಶಾಲೆ ಸಂಸ್ಥೆಗಳು ಸರ್ಕಾರದ ವಿರುದ್ಧ ತಿರುಗಿಬಿತ್ತು. ಯಾಕೆ ತಿರುಗಿಬಿತ್ತು ಅಂತಂದ್ರೆ ಶಾಲೆ ಓಪನ್ ಮಾಡಿ ಬೇಗ, ನಮ್ಗೆ ತುಂಬಾ ನಷ್ಟ ಆಗ್ತಿದೆ ಅನ್ನೋ ಕಾರಣ ನೆಪಗಳನ್ನ ಕೊಟ್ಟು ಶಾಲೆ ಓಪನ್ ಮಾಡಿ ಅನ್ನೋ ಬೇಡಿಕೆ ಇಟ್ಟಿತ್ತು. ಪ್ರತಿಭಟನೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಅದಾದ ನಂತರ ಕ್ರಮೇಣವಾಗಿ ಅನ್ಲಾಕ್ಗಳಾಗ್ತಾ ಬಂತು. ಹೀಗಾಗಿ ಶಾಲೆಯನ್ನು ಕೂಡ ಓಪನ್ ಮಾಡಿದ್ರು. ಅದಾದ ಬಳಿಕ ಶಾಲೆಗಳು ಓಪನ್ ಆಯ್ತು. ಆಗ ಪೋಷಕರು ಸಿಡಿದ್ರು ಒಂದ್ ಕಡೆಯಿಂದ, ನಮಗೆ ಇಷ್ಟೆಲ್ಲ ಶುಲ್ಕ ಕಟ್ಟಕ್ ಆಗಲ್ಲಪ್ಪ, ದಯವಿಟ್ಟು ಸರ್ಕಾರ ಇದನ್ನ ಏನು ಗಮನದಲ್ಲಿ ಇಟ್ಕೊಂಡು ಶುಲ್ಕ ಕಡಿತವನ್ನ ಮಾಡಬೇಕು. ಅವರ ಏನು ಅಳಲಿತ್ತು ಅದನ್ನ ಆಲಿಸ್ಕೊಂಡಿರುವಂತಹ ಸರ್ಕಾರ ಒಂದಿಷ್ಟು ಶುಲ್ಕಗಳು ಬೇರೆ ಬೇರೆ ರೀತಿಯಾಗಿ 30% ಆಗಿ ಕಟ್ ಆಫ್ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂತು. ಈಗ ಆ ನಿರ್ಧಾರ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಏನಿದೆ ಅದ್ರ ವಿರುದ್ಧ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳು ಸೇರ್ಕೊಂಡಿರುವಂತಹ ಕೆಲವೊಂದಿಷ್ಟು ಸಂಘಟನೆಗಳೇನಿದಾವೆ ಅದು ಈಗ ತಿರುಗಿ ಬಿದ್ದಿರುವಂತದ್ದು. ಯಾವುದೇ ಕಾರಣಕ್ಕೂ ಅಷ್ಟೆಲ್ಲ ಕಟ್ ಆಫ್ ಮಾಡಕ್ ಆಗಲ್ಲ, ನೀವೇ ನಮ್ಗೇನು ಕೊಡ್ತಾ ಇಲ್ಲ ಸರ್ಕಾರದಿಂದ, ಅನುದಾನ ರಹಿತ ಮತ್ತೆ ಅನುದಾನ ಸಹಿತ ಖಾಸಗಿ ಸಂಸ್ಥೆಗಳಿದ್ದಾವೆ, ಅದು ಸರಿ. ಆದ್ರೆ ಅನುದಾನ ಸಹಿತ ಇದ್ರೂ ಕೂಡ ಸರ್ಕಾರದಿಂದ ತುಂಬಾ ದೊಡ್ಡ ಮಟ್ಟದ ಅನುದಾನ ಏನ್ ನಮ್ ಖಾಸಗಿ ಸಂಸ್ಥೆಗಳಿಗೆ ಬರ್ತಾ ಇಲ್ಲ. ಹೀಗಾಗಿ ನೀವು ತೆಗೆದುಕೊಂಡಿರೋ ನಿರ್ಧಾರವನ್ನ ನಾವ್ ಯಾಕೆ ಒಪ್ಕೋಬೇಕು? ನೀವು 30% ಕಟ್ ಆಫ್ ಮಾಡಿ ಅಂತಂದ್ರೆ ನಾವ್ ಯಾಕೆ ಅದನ್ನ ಕೇಳಬೇಕು? ಇದನ್ನ ಬೇಗನೆ ಚಿಂತಿಸಿ ಪರಿಷ್ಕರಣೆ ಮಾಡಿ ಹೊಸದಾಗಿರುವಂತ ಒಂದು ನಿರ್ಧಾರವನ್ನ ತಗೋಬೇಕು ಅನ್ನುವಂಥದ್ದು ಅವರು ಈಗ ಹೇಳ್ತಾ ಇರುವಂತ ಮಾತು. ಹೀಗಾಗಿ ಒಂದು ವೇಳೆ ನೀವು ಇದೇ ನಿಲುವನ್ನ ಮುಂದುವರಿಸೋದಾದ್ರೆ ಫೆಬ್ರವರಿ 23ನೇ ತಾರೀಕಿನಂದು ನಾವೆಲ್ಲಾ ಖಾಸಗಿ ಶಾಲೆಗಳ ಸಂಘಟನೆಗಳೇನಿದ್ದಾವೆ ನಾವು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಇಳಿತೀವಿ ಅನ್ನೋಂತ ಕೊಟ್ಟಿರುವಂತ ಎಚ್ಚರಿಕೆ. ಹರೀಶ್ ಈಗ ರೈಟ್, ಥ್ಯಾಂಕ್ ಯು ಸೊ ಮಚ್ ಆಶಿಕ್ ಮುಲ್ಕಿ ಈ ಕ್ಷಣದ ಮಾಹಿತಿಗಾಗಿ. ಸೊ ಹಾಗಾಗಿ ಕ್ಯಾಂಪ್ಸ್ನವರು, ಇಕ್ಸಾದವರು, ಕುಸುಮಾದವರು ಎಲ್ಲರೂ ಕೂಡ ಇದಕ್ಕೀಗ ಕರೆ ಕೊಟ್ಟಿದ್ದಾರೆ. ಲೆಟ್ಸಿ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಕಾದ್ ನೋಡೋಣ. ನ್ಯೂಸ್ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾರೆ.
2, 3